ಸೊ ಫ್ರೆಂಡ್ಸ್, ನಾವಿವಾಗ ಬೇವಿನ ಹೂವು, ಬೇವಿನ ಸೊಪ್ಪು ಹಂಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೂ ಸಿಗ್ತಾ ಇಲ್ಲ. ನನ್ನ ಫ್ರೆಂಡ್ ಮನೆ ಹತ್ರ ಇದೆ ಅಂತ ಹೇಳಿದಾಳೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫೈನಲಿ ಸಿಕ್ಕಿದೆ. ನಮ್ಮಪ್ಪ ನೋಡಿ ಪಾಪ ಅಲ್ಲಿ ಏಟಕ್ಸ್ಲಿಲ್ಲ ಅಂದರು. ಎಲ್ಲೋದ್ರೂ ಬಿಸಿಲಿಗೆ ನಮ್ಮಪ್ಪ ಕಾಣಿಸ್ತಾನೆ ಇಲ್ಲ. ಹಾಂ, ನಮ್ಮಪ್ಪ ಅಲ್ಲಿದ್ದಾರೆ, ಕೇಳ್ತಾ ಇದ್ದಾರೆ. ಬನ್ನಿ ಹತ್ರಕ್ಕೆ ಹೋಗೋಣ. ದಾರಿ ನೋಡಿ ಫ್ರೆಂಡ್ಸ್ ಹೆಂಗಿದೆ. ಅಲ್ಲೇ ಕೆರೆ ಕೂಡ ಇದೆ. ಓಕೆ, ಸಿಕ್ತಾ ಸಾಕಷ್ಟು. ನನ್ನ ಕಣ್ಣಿಗೆ ಎಲ್ಲಿ ಕಾಣಿಸುತ್ತೆ. ಪಕ್ಷಿ ಸೌಂಡು. ಇಷ್ಟೊಂದು ಗೂಡೆಲ್ಲ ಇದೆ. ಕೆರೆ ಸಖತ್ತಾಗಿದೆ. ಫೈನಲಿ ಇನ್ನೊಂದು ಸ್ವಲ್ಪ ಸಿಕ್ಕಿದೆ. ಇಷ್ಟಿದೆ. ಓಕೆ, ಇವಾಗ ನಾವು ಬೇವಿನ ಸೊಪ್ಪೆಲ್ಲ ಕಿತ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಹಾಂ, ಏನಪ್ಪ? ಯಾ ಬಾವ ಬಾವನ ಕತೆನೋ. ಅಲ್ಲಿ ಮನೆ ತಲುಪ್ತಾ ಇದ್ದೀವಿ. ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಸೊ ಇದು ನ್ಯಾಷನಲ್ ಹೈವೇ NH6. ಅಲ್ಲಿದೆ ನೋಡಿ ಮನೆ. ಮನೆ ಬಂತು, ಮನೆ. ಡಾಗಿಶ್ ಬೈ. ಓಕೆ, ಮನೆ ತಲುಪಿದ್ವಿ. ನೋಡಿ ನಮ್ಮ ಮನೇಲಿ ಬಿಟ್ಟು ಕೂಳ್ ತಿನ್ಕೊಂಡು ಹೆಂಗೆ ಬಿದ್ದಿದ್ದಾನೆ ಅಂತ. ಐ ಕೊಬ್ಬು ಕೊಬ್ಬು ಹೆಂಗೆ. ನಮ್ಮ ಅಪ್ಪನ ಡೆಕೋರೇಷನ್. ಮಾವಿನ ತೋರಣ, ಆರ್ಟಿಫಿಷಿಯಲ್ ತೋರಣ. ಸೊ ಇವಾಗ ನಾವು ಹೂ ಬಿಡಿಸಬೇಕು. ಹೂ ಬಿಡಿಸೋ ಕೆಲಸ ನಮ್ಮಪ್ಪಂದು. ಇದು ದೇವ್ರ ಮನೆ ಡೆಕೋರೇಷನ್.